75ನೇ ವರ್ಷದ ಹುಟ್ಟುಹಬ್ಬ ಅಭಿಮಾನ್ ಸ್ಟುಡಿಯೋದಲ್ಲೇ ಮಾಡಬೇಕು ಅಂತ ಅಭಿಮಾನಿಗಳೆಲ್ಲ ತುಂಬ ಆಸೆ ಪಟ್ಟಿದ್ದು ಪೊಲೀಸ್ ಸೆಕ್ಯೂರಿಟಿ ಹಾಕಿದ್ದಾರೆ. ಅದೇ ರೀತಿ ದೊಡ್ಡ ಕಾರ್ಯಕ್ರಮ ಮಾಡಬೇಕಂತ ಅನಿವಾರ್ಯ ಕಾರ್ಯಕ್ರಮದಲ್ಲಿ ಈ ಸದ್ಯಕ್ಕೆ ಮಾಡೋಕ್ಕಾಗಿಲ್ಲ. ಎಷ್ಟು ಬೇಜಾರಿದೆ. ಮತ್ತು ತಾತ್ಕಾಲಿಕವಾಗಿ ಇಮಿಡಿಯೇಟಾಗಿ ಶ್ರೀನಿವಾಸ್ ಅವರು ಈ ಜಾಗನ ರೆಡಿ ಮಾಡ್ತಾರೆ, ಅಭಿಮಾನಿಗಳು ಬಂದವರು ರೆಡಿ ಅಂತ. ಅದು ಎಷ್ಟು ಖುಷಿ ಇದೆ ಸರ್. ನಮಸ್ಕಾರ. ನಮಗೆ ಸಂತೋಷನೂ ಇದೆ, ಸ್ವಲ್ಪ ನೋವು ಇದೆ. ನಮಗೆ ಅಂಥ ಸಂದರ್ಭದಲ್ಲಿ ಪುಣ್ಯ ಭೂಮಿಲಿ ಆಗಬೇಕಾಗಿತ್ತು ಅಭಿಮಾನ್ ಸ್ಟುಡಿಯೋದಲ್ಲಿ. ನಾವು ರಾಜೇಗೌಡರು ಶ್ರೀನಿವಾಸ್ ಅವರೆಲ್ಲ ಕೋರ್ಟ್ಗೆ ಅರ್ಜಿ ಹಾಕಿದ್ದು, ಜನವರಿ 7ನೇ ತಾರೀಕಿಗೆ ಹಾಕಿದ್ದು. ಅದು ವಜಾಪಡಿಸಿ ಅದು ಮಾಡೋದು ಬೇಡ ಅಂತ ಅಲ್ಲಿ ಇದು ಮಾಡಿದ್ದಾರೆ. ಕೋರ್ಟ್ ನಮ್ಗೆ ಪರ್ಮಿಷನ್ ಕೊಟ್ಟಿಲ್ಲ. ಶ್ರೀನಿವಾಸ್ ಅವರು 2 ವರ್ಷದಿಂದ ಪ್ಲ್ಯಾನ್ ಆಯ್ತು, 2 ತಿಂಗಳು ಪ್ಲ್ಯಾನ್ ಹಾಕೊಂಡಿದ್ರು. ಕರ್ನಾಟಕ ರತ್ನ ಕೊಟ್ಟ ಗ್ರ್ಯಾಂಡಾಗಿ ಮಾಡಬೇಕು, ಲಕ್ಷಾಂತರ ಜನ ಸೇರಿಸಬೇಕು, 5 ಲಕ್ಷ ಜನ ಅಂತ. ನಮ್ಗೆ ಸಂತೋಷನೂ ಆಗಿದೆ, ಅಲ್ಲಿ ಸ್ವಲ್ಪ ದುಃಖ ಆಗಿದೆ ನಮ್ಗೆ. ಈಗ ನಾವು ಹೊರಗಡೆ ಕೈ ಮುಕ್ಕೊಂಡು ಬಂದೆ, ಈಚ್ ಕಡೆ ಪೊಲೀಸ್ ಹೊರಗಡೆ ಬಿಟ್ಟಿಲ್ಲ. ನಮಗೆ ಕಣ್ಣು ಆಪ್ರೇಷನ್ ಆಗಿದೆ, 3 ಆಪ್ರೇಷನ್. ಆ ನೋವೆಲ್ಲ ಬಂದಿದ್ದೀವಿ ಅಂದರೆ ಅಷ್ಟು ಪ್ರೀತಿ ವಿಶ್ವಾಸ ಇದೆ. ಸಾಹಸ ಸಿಂಹ, ಅಭಿನಯ ಭಾರ್ಗವ, ಹೆಣ್ಣು ಮಕ್ಕಳ ಆರಾಧೈವ ಅಭಿಮಾನಿಗಳ ಡಾಕ್ಟರ್ ವಿಷ್ಣುವರ್ಧಪ್ಪನವರಿಗೆ ಕರ್ನಾಟಕ ರತ್ನ ಕೊಟ್ಟಿದ್ದಾರೆ. ನಮ್ಗೆ ಸಂತೋಷ, ಕೆಲವು ದುಃಖನೂ ಇದೆ. ಕರ್ನಾಟಕ ರತ್ನ ಬೇಕಾಗಿರಲಿಲ್ಲ, ಅವ್ರು ಇದ್ದಾಗ ಕೊಡಬೇಕಾಗಿತ್ತು. ಅಭಿಮಾನಿಗಳು ಯಾವತ್ತೂ ಅವ್ರಿಗೆ ಹೃದಯ ಸ್ಥಾನ ಕೊಟ್ಬಿಟ್ಟಿದೆ. ಕರ್ನಾಟಕ ರತ್ನ, ಕರ್ನಾಟಕ ಸುಪುತ್ರ, ಕರುಣಾಮಯಿ ಅವ್ರು ಯಾವತ್ತೂ ಒಂದು ಮಾತು ಹೇಳಿದ್ರು, ನಾವು ಪ್ರಶಸ್ತಿಗೆ ಯಾವತ್ತೂ ಆಸೆ ಬಿದ್ದವನಲ್ಲ. ಲಕ್ಷಾಂತರ ಜನ ಮುಂದೆ ನಾವು ಪ್ರಶಸ್ತಿ ಕೊಡ್ತಾರೆ, ಅದು ತಗೊಂಡು ಮನೇಲಿ ಬಿಟ್ಬಿಟ್ಟು ಮರ್ತು ಬಿಡ್ತೀವಿ. ಅದನ್ನು ಕೊಟ್ಟವರು ಮರ್ತ್ಬಿಟ್ಟು ಈಸ್ಕೊಂಡವ್ರು ಮರ್ತು ಬಿಡ್ತಾರೆ. ಈ ಅಭಿಮಾನ ಪ್ರೀತಿ ಇದೆ ಅಭಿಮಾನಿಗಳು ಈ ಸೂರ್ಯಚಂದ್ರ ಗಂಟೆ ಯಾವತ್ತೂ ಮರೀಕಾಗಲ್ಲ. ಅದೇ ರೀತಿ ನೀವು ಹೇಳ್ತಾ ಇದ್ರಿ ಇವಾಗ ಪ್ರಶಸ್ತಿ ಕರ್ನಾಟಕ ರತ್ನ ಕೊಡೋ ಅವಶ್ಯಕತೆ ಇಲ್ಲ, ಪದ್ಮಭೂಷಣ ಕೊಡೋ ಅವಶ್ಯಕತೆ ಇಲ್ಲ. 10 ಗುಂಟೆ ಜಾಗ 10 ಗುಂಟೆ ಕೊಟ್ಟು ಸರ್, ನಮ್ಮ ಕರ್ನಾಟಕ ರತ್ನ ಪದ್ಮಭೂಷಣ ಏನು ಬೇಕಾಗಿಲ್ಲ. 10 ಗುಂಟೆ ಕೊಟ್ಬಿಟ್ಟಿದ್ರೆ ಅದೇ ಕರ್ನಾಟಕ ರತ್ನ, ಅದೇ ಪದ್ಮಭೂಷಣ, ಅದೇ ಕರ್ನಾಟಕ ಸುಪುತ್ರ. ನಮಗೆ ಕರ್ನಾಟಕ ಸರ್ಕಾರ ಬಂದು ನಮ್ಗೆ ಯಾರು ಏನು ಮಾಡೋಕ್ಕಾಗಲ್ಲ. 5 ಸರ್ಕಾರ ಮನವಿ ಕೊಟ್ಟೋ ನಾವು, ಎಲ್ಲ ಕಚಡ ಸರ್ಕಾರಗಳು. ಈ ಸಿದ್ದರಾಮಯ್ಯ ಸರ್ಕಾರ ಕೊಟ್ಟು, ಈ ಸಿದ್ದರಾಮಯ್ಯ ಫೀಲ್ಡಲ್ಲಿ ಆಯಿತು, ಮೈಸೂರಲ್ಲಿ ಆಯಿತು, ಕರ್ನಾಟಕ ರತ್ನ ಬಂತು. ನಮ್ಗೆ ಬೇಕಿರಲಿಲ್ಲ. ನಾನು ಸರ್ಕಾರಕ್ಕೊಂದು ಮನವಿ ಕೈ ಮುದ್ದು ಕೇಳ್ಕೊತೀನಿ, 10 ಗುಂಟೆ ಜಾಗಕ್ಕೆ 2 ಎಕರೆ ಕೋಟಿ ಸೆಲೆಕ್ಷನ್ ಮಾಡಿ ಸ್ಯಾಂಕ್ಷನ್ ಮಾಡಿ ಅಭಿಮಾನ ತಗೊಳ್ತೀವಿ. ಸಾವಿರ ಲಕ್ಷ ಕೋಟಿ ಕೊಡೋ ಜನ ಇದ್ದಾರೆ. ಕಿಚ್ಚ ಸುದೀಪ್ 10 ಕೋಟಿ ಕೊಡು ಕೊಟ್ಟಿದ್ದಾರೆ. ಈ ಜಂಪ್ದಾಗ ಮಾತಾಡ್ತಾ ಇಲ್ಲ. ಈ ಒಂದು ಫಂಕ್ಷನ್ ನಡಿಬೇಕಾದ್ರೆ 5 ಲಕ್ಷ 10 ಲಕ್ಷ ಕೊಡ್ತಾರೆ ಇಷ್ಟು ಸರ್. ಸರಿ ಸುದೀಪ್ ಅವರು ಶ್ರೀನಿವಾಸ ಕೇಳಿಬೇಕಾರೆ ನೀವು. ಅಲ್ಲ ಸರ್, ಇವಾಗ ಏನಂದ್ರೆ ಸರ್ಕಾರ ಜಮೀನು ಅದರಲ್ಲೂ ಕಟ್ಟಿರುವಂತ ಅದರಲ್ಲಿರುವಂತ ಒಂದು ಸಮಾಧಿನ ಯಾರೋ 3ನೇ ವ್ಯಕ್ತಿ ಬಂದು ಹೊಡಿತಾರೆ. ಹೌದು, ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಸರ್ಕಾರ ಬಂದು 20 ಎಕರೆವರೆಗೆ ಭಿಕ್ಷಾ ಕೊಟ್ಟಿದ್ದು, 10 ಎಕರೆ ಮಾರಿ ನಿಂಗೆ ನೀರು ಕುಡ್ಕೊಂಡು ಇಂಪ್ರೂವ್ ಮಾಡ್ತೀನಿ ಅಂತ. ಇನ್ನು 10 ಎಕರೆ ಇಂಪ್ರೂವ್ ಮಾಡೋಕ್ಕಾಗಿಲ್ಲ. ಈಗ ಸರ್ಕಾರ ಯಾವಾಗ ನಮ್ಮ ವಿಷ್ಣು ಅಪ್ಪಾಜಿ ಆಗಸ್ಟ್ 8ನೇ ತಾರೀಕು ಹೊಡೆದಾಕಿದ್ರು. ಅವ್ರ ಅಪ್ಪನಿಗೆ ಅವ್ನು ಬಾಲಕೃಷ್ಣ ಮಾಮ ನಿಜ ಹುಟ್ಟಿದ್ರೆ ಅಭಿಮಾನಿಗಳಿಗೆ ಹೇಳ್ಬಿಟ್ಟು ಇಲ್ಲ ಮಾಧ್ಯಮ ತಿಳಿಸಿ ಹೊಡಿಬೋದಾಗಿತ್ತು. ಇಷ್ಟು ಅಭಿಮಾನಿ ಬಿಟ್ಟರು ಖಂಡಿತ ಸರ್. ಅವನು ಯಾವ ಮಾಧ್ಯಮಕ್ಕೂ ಬರಲಿಲ್ಲ, ಯಾವುದು ಒಂದು ಪೇಪರ್ ಸ್ಟೇಟ್ಮೆಂಟ್ ಕೊಡಲಿಲ್ಲ, ಒಂದು ಏನು ನಮ್ಗೆ ಮಾಹಿತಿ ಕೊಟ್ಟಿಲ್ಲ. ಇಷ್ಟು ಕೋಟಿ ಅಂತ ಫಿಕ್ಸ್ ಮಾಡೋದು ನಾವು ಯಾವಾಗಲೂ ಕೇಳ್ಕೊಂಡು ಸರ್ಕಾರದವ್ರು ಕೊಡಬೇಕಾ, ಇವರು ಕೊಡಬೇಕಾ, ಇಷ್ಟು ಕೋಟಿ ಭಿಕ್ಷಾ ಬೇಡಿ ನಮಗೆ. ನಾನು ಸರ್ಕಾರಕ್ಕೆ ಈಗಲೂ ಅಷ್ಟೇ ಇಷ್ಟು ಕೋಟಿ ಅಂತ ಫಿಕ್ಸ್ ಮಾಡಿ ಅಭಿಮಾನಿಗಳು ನಾವು ಏನು ತೋರಿಸ್ತೀನಿ. ಸಾವಿರ ಲಕ್ಷ ಕೋಟಿ ಜನ ಇದ್ದಾರೆ. ಕಿಚ್ಚ ಸುದೀಪ್ 10 ಕೋಟಿ ಕೊಟ್ಟಿದ್ದಾರೆ. ನಮ್ಗೆ ಯಾವ ಸರ್ಕಾರ 1 ರೂಪಾಯಿ ಕೊಡೋದು ಬೇಡಿ, ಅದಕ್ಕೆ ಇಷ್ಟು ದುಡ್ಡು ಅಂತ ಕಟ್ಕೊಂಡು ನಾವೇ ಕಟ್ಕೋತೀವಿ. ಅದ ಹೇಳಿ ಸರ್. ಈಗ ವಿಷ್ಣು ಸರ್ ಶಾಂತಿ ಪ್ರಿಯರಾಗಿದ್ರು, ಆ ತರ ಅವ್ರ ಅಭಿಮಾನಿಗಳು ಯಾವುದೇ ಕಾಂಟ್ರವರ್ಸಿ ಇಲ್ಲ, ಎಲ್ಲೂ ಇಲ್ಲ. ಹೌದು, ಶಾಂತಿ ಪ್ರಿಯ. ಅದಕ್ಕೆ ಇಷ್ಟು ಸರ್. ಈಗ ನಾವು ಶಾಂತಿ ಪ್ರಿಯ ತಪ್ಪಾಗೋಯ್ತು. ಯಾಕೆ ಅವ್ರದ್ದು ಹೇಳ್ತಾ ಬಂದ್ಬಿಟ್ಟಾರ, ಅವ್ರ ದಾರಿ ನಡ್ಕೊಂಡು ಹೋಗ್ತಾ ಇದೀವಿ. ಇಲ್ಲ ಅಂದ್ರೆ ಬಾಲಕೃಷ್ಣ ಮಾಮನಿ ಅವ್ರ ಅಪ್ಪನ ಹುಟ್ಟಿ ಅನೌನ್ಸ್ ನೋಡಿ 8ನೇ ತಾರೀಕು ಆಗಸ್ಟ್ ಕೊಡದ ತಿಂಗಳು ತುಂಬಕ್ಕೆ ಸರ್ಕಾರ ಹೊಸ ಪಡಿಸ್ಕೊಬಿಡ್ತು. ವಿಷ್ಣು ಅಭಿಮಾನಿಗಳ ಸಾಪ ತೆಟ್ಬಿಡ್ತು. ಸರ್ಕಾರ ವಶಪಡಿಸಿದ ಆದೇಶ ಹೊರಡ ತಕ್ಷಣ ಅವ್ರ ಮಗಳು ಸ್ಟೇಟ್ಮೆಂಟ್ ಕೊಡ್ತಾರಲ್ಲ, ಕೊಡ್ಲಿ ಸರ್, ಹೋಗ್ಲಿ ಸರ್. ಆದ್ಮೇಲೆ ಮುಂದೆ ತಾನೇ ಗೊತ್ತಾಗೋದು. ಈಗ ನಾವು 10 ಗಂಟೆಗೆ ಅರ್ಜಿ ಹಾಕೊಂಡಿದ್ದೀವಿ. ಅವ್ರು ಬರ್ಕೊಟ್ಟಿರೋದಿದೆ, ಗಣೇಶ್ ಅವ್ರ ತಂದೆಯವರು, ಅದು ನಮ್ಮ ತವಿದೆ. ಹೋಗ್ಲಿ, ಭಗವಂತ ಇದ್ದಾನೆ. ಈಗೆಲ್ಲ ಸರ್ ಜೀವನ ಮಸಾಲೆ ದೋಸೆ ಆರ್ಡರ್ ಕೊಟ್ಟಂಗೆ ಅವ್ರು ಮಾಡಿ ಅವ್ರು ಏನ್ ಬಗ್ಸ್ಬೇಕು. ಫಸ್ಟ್ ನಮ್ಮ ಮಕ್ಕಳಿಗೆ ಅಂತಿತ್ತು, ಅಲ್ಲೇ ಡ್ರೌಮಾನ. ಇವಾಗ ಇನ್ನೊಂದು ಏನಂದ್ರೆ ಈ ಸಮಾಜ ಹೊಡೆದ ನಂತರ ಏನು ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ವಿಷ್ಣುವರ್ಧನ್ ಅವ್ರ ಫ್ಯಾಮಿಲಿಯವ್ರ ಬಗ್ಗೆ ಒಂದು ಅವಾಚ್ಯ ಶಬ್ದಗಳಿಂದ ಕಮೆಂಟ್ ಮಾಡೋ ಸ್ಟಾರ್ಟ್ ಆಗ್ಬಿಟ್ಟಿದೆ. ಅದು ವಿಷ್ಣುವರ್ಧನ್ ಫ್ಯಾನ್ ಅಂತ ಹೇಳ್ಕೊಂಡು ಅದಕ್ಕೇನು ಹೇಳಕ್ ಇಷ್ಟಪಡ್ತೀರಾ? ಕೆಲವು ಕಿಡಿಗಳು ವಿಷ್ಣುವರ್ಧನ್ ಫ್ಯಾನ್ ಎಲ್ಲ ಅವ್ರು ಮಾಡೋದು ಯಾರು ಕಿಡಿಗಳು. ಈ ಚಿತ್ರರಂಗದವರು, ಕೆಲವು ಚಿತ್ರರಂಗದ ಕಲ್ಯಾಣ ಮಕ್ಕಳುಗಳು, ಕೆಲವು ಚಿತ್ರರಂಗ ಮಕ್ಕಳು, ಕಲ್ಯಾಣ ಮಕ್ಕಳವ್ರೆ. ಸಾರಾಗೋವಿಂದ ಇದ್ರಲ್ಲಿ ವಾಣಿಜ್ಯ ಮಂಡಳಿ ಆ ನನ್ನ ಮಗನೇ ವಿಷ್ಣು ಅಪ್ಪಾಜಿ ನಾವು ಕೊಟ್ಟವನು. ಕಟ್ಟೋಟ್ರು ಬೆಂಕಿ ಹಾಕ್ತಾ ವಾಲ್ ಪೋಸ್ಟ್ಗೆಲ್ಲ ಸಗಣಿ ಹಾಕ್ತಾ ಅವ್ರ ತಂದೆ ಅಂತ ಸಂಸಾರ ಎಣ್ಣೆಗೆ ಕಲ್ಲೋರ್ದ. ವಿಷ್ಣು ಅಪ್ಪಾಜಿಗೆ ಟ್ಯಾಂಕ್ಸ್ ಬ್ಲೇಡರ್ ಕೈ ಕೂದ, ಹಣೆ ತೂತ್ ಮಾಡ, ಗ್ಲಾಸ್ ಹೊಡೆದಾಗ್ತಾ, ಮನೆಗೆ ಬೆಂಕಿ ಇಟ್ಟು ಚೆನ್ನೈ ಕಲ್ಸಕ್ ಮಾಡ್ದ. ಅವನೇ ಯಾರು ಹೇಳಿ ಸಾರಾಗೋವಿಂದ ಆ ವಾಣಿಜ್ಯ ಮಂಡಳಿಯಲ್ಲಿ ಕಾರಣ. ಕೆಲವು ಚಿತ್ರರಂಗ ಇದೆ ಸರ್.
ಇದು ಪುಣ್ಯ ಹೊರದಾಗೋಕ್ಕೆ ಕಾರ್ತಿಕ್ ಸುಳ್ಳೆ ಒಬ್ಬರು ಸಾಧ್ಯ ಇಲ್ಲ. ಅವನ ಹಿಂದೆ ರಾಜಕಾರಣಿಗಳಿದ್ದಾರೆ, ಕೆಲವು ಚಿತ್ರರಂಗ ಇದ್ದಾರೆ, ವಾಣಿಜ್ಯ ಮಂಡಳಿ ಫುಲ್ ಇದ್ದಾರೆ. ಬೇಡ ನಾವು ಅವ್ರ ಅಪ್ಪನ ಗುಡ್ಲಿ ಹೊಸ ಹಾಕಿ ನಿಲ್ಸ್ಕೊ ನೀವು. ಅವ್ರ ಅಪ್ಪನ ಗುಟ್ಟಿದ್ರೆ ಇಂಥ ವ್ಯಕ್ತಿ ಸ್ಟವ್ ಕೊಡ್ತಿರಲಿಲ್ಲ. ಅಭಿಮಾನ ಜಾಸ್ತಿ ಸರ್ ಅವರು. ಈಗಲೇ ಮಾತಾಡಿ ಸರ್, ಸರ್ಕಾರಕ್ಕೆ ಹೋಗ್ಬೋದು, ನಾವು ಈಗ ಮನವಿ ಮಾಡ್ಕೊಳ್ತೀವಿ ಸರ್, ಇಷ್ಟು ಕೋಟಿಯನ್ನು ಫಿಕ್ಸ್ ಮಾಡಿ ನೀವು ಕರ್ನಾಟಕ ರತ್ನ ಕೊಟ್ಟರಲ್ಲ, 10 ಗುಂಟೆ ಸ್ಯಾಂಕ್ಷನ್ ಮಾಡಿ ಇನ್ನೂ ಸಂತೋಷ ಆಗೋದು ನಮಗೆ. ನಾವು ಸಂತೋಷ ಇವ್ರಿಗೆ ಸಿದ್ದರಾಮಯ್ಯ ಕೈ ಎತ್ತ ಪೂಜೆ ಮಾಡುವ. ಈಗಲೇ ಸಿದ್ದರಾಮಯ್ಯ ಮತ್ತು ಇಷ್ಟು ಕೋಟಿಯನ್ನು ಫಿಕ್ಸ್ ಮಾಡಿ ಸರ್, 10 ಗುಂಟೆ ಏನಿಲ್ಲ 2 ಎಕರೆ ಸ್ಯಾಂಕ್ಷನ್ ಮಾಡಿದ್ದೀರಿ, ಸರ್ಕಾರ ಅಲ್ಲೇ ಮಾಡಿದೆ, ಇಷ್ಟು ಕೋಟಿಯನ್ನು ಫಿಕ್ಸ್ ಮಾಡಿ ನಾವು ತಗೋತೀವಿ. ಅದೇ ಏನಕ್ಕೆ ಹುಳಿ ಹಿಂಡಿ ಕೆಲಸ ಆಗೋಯ್ತು, ಕಣ್ಣು ಸಹ ಹುಳಿ ಹಿಂಡಿದ್ದು. ಯಾರ್ಯಾರೋ ಮನವಿ ಕೊಟ್ಟು ಕರ್ನಾಟಕ ರತ್ನ ಬೇಕಾಗಿಲ್ಲ ಸರ್, ಅಭಿಮಾನಿಗಳೇ ಕರ್ನಾಟಕ ರತ್ನ. ಯಾವ ಹೇಳ್ತೀನಲ್ಲ, ಯಾವುದೇ ಪಂಕ್ಸರ್ಗಳು ಮಾತಾಡ್ರಂತೆ ಪ್ರಶಸ್ತಿ ಲಕ್ಷಾಂತರ ಜನ ಮುಂದೆ ಕೊಡ್ತಾರೆ, ಕೊಟ್ಟವನು ಜ್ಞಾಪನ ಮಾಡಿಕೊಂಡು ಈಸ್ಕೊಂಡವನು ಜ್ಞಾಪನ ಮಾಡಿಕೊಳ್ಳಲ್ಲ. ಅಭಿಮಾನ ಪ್ರೀತಿ ಇದಲ್ಲ, ಇದೇ ಶಾಶ್ವತ ನನಗೆ. ಇದು ಸೂರ್ಯಚಂದ್ರ ಗಂಟು ಇರ್ತದೆ, ಇದೆಲ್ಲ ನನಗೆ ಯಾವ್ದು ಇಷ್ಟಪಡಲಿಲ್ಲ ಅಂತ ಹೇಳಿದ್ರೆ ಯಾವುದಕ್ಕೂ ಆಸೆ ಬಿದ್ದಿಲ್ಲ ಸರ್. ಆ ರೀತಿ ಇದ್ರೆ ಅವೆಲ್ಲ ಕೊಡಬೇಕಾಗ್ತದೆ ಇದ್ದಾಗಲೇ ಅವರು. ಈಗ ಸರ್ ಪುಣ್ಯನೂ ಹೊಡೆದಾಕ್ತಾರೆ, ಯಾವ ಸರ್ಕಾರ ನನ್ನ ಮಕ್ಕಳಾರು ಬಂದು ಮಾತಾಡಲಿಲ್ಲ, ಯಾಕೆ ಹೊಡೆದಾಕಿದ್ದಾರೆ, ಅದಕ್ಕೆ ಆಕ್ಷನ್ ತಗೊಂಡಿಲ್ಲ. ಎಲ್ಲಿ ಸರ್ ಸರ್ಕಾರ? ಸರ್ ಸಾವಿರಾರು ಎಕರೆ ಲೂಟಿ ಮಾಡ್ತಾ ಕೂತವ್ರೆ. ಆಫ್ಟರ್ 10 ಕೋಟಿ ಜಾಗ ಕೊಡಕ್ ಸಾಯ್ತಾರಲ್ಲ ಸರ್, ದೇವ್ರು ಒಳ್ಳೇದ್ ಮಾಡ್ತಾನೆ ಸರ್ ಇವ್ರಿಗೆ. ವಿಷ್ಣುವರ್ಧನ್ ಅವರು ಬ್ರಾಹ್ಮಣ ಹುಟ್ಟಿದ್ರೆ ತಪ್ಪಾಯ್ತಾ? ಯಾ ಬ್ರಾಹ್ಮಣ ಸಾಪ ತಟ್ತಾ ಬಿಡ್ಲಿಲ್ಲ ಸರ್, ಅವ್ನು ತಟ್ಬಿಟ್ಟು ಬಾಳೆ ಮಮ್ಮಂಗೆ ಈ ಸರ್ಕಾರಕ್ಕೆ ತಟ್ಟಬೇಕದು. ಅಲ್ಲ ಯಾರೋ ಹೇಳ್ತಿದ್ರು ಇಲ್ಲಿ ಯಾಕೆ ಮಾಡಕ್ಕಾಗ್ತಾ ಇಲ್ಲ ಅಂದ್ರೆ ವಾಮಾಚಾರ ಮಾಡ್ಬಿಟ್ಟಿದ್ದಾರೆ ಅಂತ. ಏನು ಮತ್ತೆ ಸ್ವಂತ ಅವ್ರ ತಾತನ ಬಾಲಕೃಷ್ಣ ಅಂದ್ರೆ ಸಾಮಾನ್ಯ ಹೊರದು ಬಿಸಾಕ ಮೂಲೆ ಬಿಸಾಕಿದ್ದಾನೆ. ಆ ಗಣಪತಿ ದೇವಸ್ಥಾನ ಬಿಡ್ತಿಲ್ಲ, ಇನ್ನು ಇಷ್ಟು ಸರ್ ಮಡಿಗೆ ಸರ್. ಇದು ಮಾರಾಟ ಮಾಡೋಕೆ ನೆಪ ಅಷ್ಟೇ, ಇದು ನೆಪ. ಕಾನೂನು ಸರ್ಕಾರ ಕೆಲವು ರಾಜಕಾರಣಿ ಬಿಟ್ಟಿದ್ದಾರೆ, ಇದಕ್ಕೆ ಅವರೇ ತಗೋತಾ ಇದ್ದಾರಂತೆ. ಇದು ಕೇಸ್ ನಡೀತಾ ಇದೆ. ಆಗುತ್ತೆ ಸರ್, ಖಂಡಿತ ಅದು ಒಳ್ಳೇದೇ. ಒಂದು ಮಾತು ಹೇಳ್ತೀನಿ ನಿಮಗೆ, ಅನ್ನ ಹಾಕೋದ್ ಮನೆ, ಗೊಬ್ಬರ ಹಾಕೋದಲ್ಲ ಯಾವತ್ತೂ ಹಾಳಾಗಲ್ಲ. ನಿಧಾನ ಅಷ್ಟೇ ಸರ್, ಖಂಡಿತ ಅಲ್ವೇ ಒಳ್ಳೇದು ಹಾದಿ ಆಗುತ್ತೆ. ಈಗ ಕಿಚ್ಚ ಸುದೀಪ್ ಅವರು ಅರ್ಧ ತಗೊಂಡಿದ್ದಾರೆ, ನಮ್ಮ ಸಂತೋಷ. ಸ್ಮಾರಕ ಅಲ್ಲಿ ಇಲ್ಲ ಸರಿ, 25 ಅಡಿ ಪುತ್ತೂಳಿ ಮತ್ತು ಲೈಬ್ರರಿ, ಅವ್ರ ಹಲವಾರು ಫೋಟೋಗಳು. ಅವರು 2017 ಹೋರಾಟ ಮಾಡಿದ್ರು, ಇಲ್ಲಿ 3 ಎಕರೆ ತಗೋಬೇಕು ಅಂತ ಸರ್ಕಾರ ಯಾರು ಕೊಡದೆ ಹೋದ್ರು. ನಾನು ಒಂದು ಮಾತು ಸರ್, ಸುದೀಪ್ ಅವ್ರನ್ನ, ಅವ್ರ ಫ್ಯಾಮಿಲಿನ, ಅವ್ರ ಅಭಿಮಾನಿಗಳನ್ನ ದೇವರು 100 ಕಾಲ ಸುಖವಾಗಿ ಮರಗಲಿ ಅಂತ ನಾವು ವಿಷ್ಣು ಅಪ್ಪಾಜಿ ಅವರು ಅಭಿಮಾನಿಗಳನ್ನ ಕೇಳ್ಕೊತೀವಿ. ಇನ್ನು ಮುಂದಿನ ಜನ್ಮ ಅಂತಿದ್ರೆ ಸುದೀಪ್ ಅವರು ವಿಷ್ಣುವರ್ಧನ್ ಅವ್ರ ಮಗನಾಗುಡ್ಲಿ, ನಮ್ಗೆಲ್ಲ ಅಂದಿರಾಗಿರ್ಲಿ ಅಂತ ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.